ಪ್ರಯಾಣಿಕರಿಗೆ ದರ ಭಾರದ ಹೊರೆ ನಿಶ್ಚಿತ. ಮೂಗಿಗೆ ತುಪ್ಪ ಸವರಿದ್ದಾರೆ ನಮ್ಮ ಮೆಟ್ರೋದವರು. ದರ ಇಳಿಸಿದಂತೆ ತೋರಿಸಿದ್ದಾರೆ. ಆದರೆ BMRC ನಿಜಕ್ಕೂ ದರ ಕಡಿಮೆ ಮಾಡ್ತಿದೆ ಅನ್ನುವಂತಹ ಪ್ರಶ್ನೆ. ಮಧ್ಯಪ್ರವೇಶ ಮಾಡ್ತವ ಹಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗ ಅನ್ನುವಂಥದ್ದು ಪ್ರಶ್ನೆ. ಜಸ್ಟ್ ದರ ಇಳಿಸಿದೀವಿ ಅಂತ ತೋರಿಸಿದ್ದಾರೆ, ಆದರೆ ಅಸಲಿಗೆ ಯಾವುದೂ ಕೂಡ ಇಲ್ಲಿ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ನಿಚ್ಚಳವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಮೆಟ್ರೋ ಅವರು ಮೂಗಿಗೆ ತುಪ್ಪ ಸವರಿದ್ರ ಸದ್ಯಕ್ಕಿರುವಂತಹ ಒತ್ತಡದಿಂದ ಪಾರಾದರೆ ಸಾಕು ಅನ್ನೋ ರೀತಿಯಲ್ಲಿ ಈ ರೀತಿ ನಡ್ಕೊಂಡ್ರೆ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೇಳ್ತಿದ್ದಾರೆ ಮೆಟ್ರೋ ನಿಯಮಗಳ ಪ್ರಕಾರ ನಡೀತಾ ಇದೆ. ದರ ಏರಿಕೆ ಮಾಡಿದರೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಸರ್ಕಾರದ ಸಬ್ಸಿಡಿ ಬಳಿಕವೂ ಕೂಡ ನಷ್ಟ ಆದರೆ ನಮಗೆ ಸಮಸ್ಯೆ ಆಗುತ್ತೆ. ಸ್ಟೇಜ್ ಟು ಸ್ಟೇಜ್ ಏನಿದೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ, ಅದನ್ನು ಕಡಿಮೆ ಮಾಡ್ತೀವಿ, ದುಪ್ಪಟ್ಟಾಗಿರೋದನ್ನು ಗಮನಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನೀವು ಯಾವ ವಿಚಾರಕ್ಕೆ ದರ ಏರಿಕೆ ಮಾಡಿದಿರಿ ಅನ್ನೋದು ಒಂದು ಕಡೆ ಆದರೆ, ದರ ಇಳಿಕೆ ಮಾಡಿದ್ದೀರಿ ಅಂತಂದರೆ ಅದು ಎಲ್ಲಿ ಮತ್ತು ಎಷ್ಟು? ಈ ರೀತಿಯ ಪ್ರಶ್ನೆಗೆ ಜನಸಾಮಾನ್ಯರಲ್ಲಿ ಕೂಡ್ತಾ ಇದೆ. 46% ಅನ್ನೋದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆ 46% ನೀವು ಇಳಿಕೆ ಮಾಡಿದ್ದೀವಿ, ಇಲ್ಲ ನಾಳೆಯಿಂದ 15% ತಗೋತೀವಿ ಅಥವಾ 20% ತಗೋತೀವಿ ಅಂತ ಅನೌನ್ಸ್ ಮಾಡಿದರೆ ಅದೊಂದು ಲೆಕ್ಕಾಚಾರ, ಒಂದು ಕ್ಲಾರಿಟಿ ಸಿಗುತ್ತೆ. ನೀವು 90 ರೂಪಾಯಿನೂ ಕಡಿಮೆ ಮಾಡಲ್ಲ, 46%ನೂ ಕಡಿಮೆ ಮಾಡಲ್ಲ, ಸ್ಟೇಜ್ ಟು ಸ್ಟೇಜ್ ಪರಿಶೀಲನೆ ಮಾಡ್ತೀವಿ ಅಂತಂದ್ರೆ ಇದ್ಯಾವ ಲೆಕ್ಕ? ಎಸ್ ವಿಜಯ್, ನಾವು ಗಮನಿಸ್ತಾ ಇದ್ದೀವಿ ಈಗ ಈ ವಿಚಾರವನ್ನು ಕೇಂದ್ರ ಸರ್ಕಾರ ಯಾವ ರೀತಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಮೆಟ್ರೋ ಸುಮ್ಮನೆ ಈಗ ನಾವು ರೇಟ್ ಕಡಿಮೆ ಮಾಡಿದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದೆ, ಆದರೆ ಎಕ್ಸಾಕ್ಟ್ಲಿ ಹೇಗೆ ಕಡಿಮೆ ಮಾಡ್ತೀವಿ ಆ ಕ್ಯಾಲ್ಕುಲೇಷನ್ ಬಗ್ಗೆ ಎಲ್ಲಿಯೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಈ ಬಗ್ಗೆ ಹೇಗೆ ಅಂತ ಶ್ರೀಪಾದ್, BMRC MD ಏನು ಮಹೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನ ನಾವು ಅನಲೈಸ್ ಮಾಡೋದಾದ್ರೆ ಕೇಳೋದಾದ್ರೆ ಖಂಡಿತ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಏನ್ ಕಾರಣ ಆಗಿದೆ ಮೆಟ್ರೋ ದರ ಅದು ಕಡಿಮೆ ಮಾಡುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಅವ್ರು ಬಹಳ ಸ್ಪಷ್ಟ ಮೊದಲೇ ಹೇಳಿದ್ರು, ಒಂದು BMRC ಲಾಸ್ ಸಂಬಂಧಪಟ್ಟಂತೆ ಮಾತಾಡಿದ್ರು, ಅದರ ಜೊತೆಗೆ ದರ ಏರಿಕೆ ನಾವು ಎಲ್ಲ ಸಮಿತಿ ಸೇರಿ ಚರ್ಚೆ ಮಾಡಿರುವಂತ ಹೇಳುವ ಮೂಲಕ ದರ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸಾರ್ವಜನಿಕ ಆಕ್ರೋಶ ಹೆಚ್ಚಾಗ್ತಾರಂತ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದು, ಅದು ಸ್ಟೇಜ್ ಟು ಸ್ಟೇಜ್ ಏನಿದೆ ಅದರಲ್ಲಿ ಒಂದಷ್ಟು ದುಪ್ಪಟ್ಟಾಗಿರುವಂತ ಅದು ಕಡಿಮೆ ಮಾಡ್ತೀನಿ ಅಂತ. ಅಂದ್ರೆ ಇದು ಮೂಗಿಗೆ ತುಪ್ಪ ಸವರುವಂಥದ್ದಲ್ಲ, ಮೊಣಕೈಗೆ ತುಪ್ಪ ಸವರುವಂತ ಕೆಲಸ ಆಗಿರುವಂಥದ್ದು ಅಥವಾ ನೆತ್ತಿಗೆ ತುಪ್ಪ ಸವರುವಂತ ಕೆಲಸ ಆಗಿರುವಂಥದ್ದು. ಅಂದ್ರೆ ಸಾರ್ವಜನಿಕರಿಗೆ ಅದರ ಸ್ವಲ್ಪನೂ ಕೂಡ ಏನು ಲಾಭ ಆಗದೇ ರೀತಿಯಲ್ಲಿ ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಖಂಡಿತ ಅವ್ರು ಇಷ್ಟು ಹೇಳ್ಬೇಕಾಯ್ತು, 46% ಆಗಿದೆ ಅಥವಾ ಇಷ್ಟು ಪರ್ಸೆಂಟೇಜ್ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು, ಅದನ್ನು ಹೇಳಿಲ್ಲ. ಜೊತೆಗೆ ಸ್ಟೇಜ್ ಟು ಸ್ಟೇಜ್ ಎಷ್ಟು ಕಡಿಮೆ ಮಾಡ್ತೀವಿ ಅದನ್ನು ಕೂಡ ಹೇಳಿಲ್ಲ. ಇದು ಈ ಹಿನ್ನೆಲೆಯಲ್ಲಿ ಒಂದ್ ರೀತಿ ಸಾರ್ವಜನಿಕರ ಆಕ್ರೋಶವನ್ನ ಏನು ಮಾತಿನ ಮೂಲಕ ತಣಿಸುವಂತ ಯತ್ನ ಆಗ್ತಾ ಇದೆ ಹೊರತು ಸ್ಪಷ್ಟ ನಿರ್ದಿಷ್ಟವಾಗಿ ಹೇಳಿಲ್ಲ. ಇವರ ಗೋಷ್ಠಿಯ ಸಾರಾಂಶವನ್ನ ಅಥವಾ ಓವರ್ ಆಲ್ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಮೆಟ್ರೋ ದರವನ್ನ ಕಡಿಮೆ ಮಾಡುವಂತಹ ಸಾಧ್ಯತೆ ಅಥವಾ ಲಕ್ಷಣ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ನೋಡ್ಬೇಕು ಈಗ ಹೊಸ ಪಟ್ಟಿ ಅಂತಂದ್ರೆ ಏನು ಕಡಿಮೆ ಮಾಡಿ ಹೊಸ ಪಟ್ಟಿ ಅಂತ ಹೇಳ್ತಾ ಇಲ್ಲ, ಸ್ಟೇಜ್ ಟು ಸ್ಟೇಜ್ ಏನು ಡಬಲ್ ಆಗಿದೆ ಅದನ್ನೇ ಒಂದಷ್ಟು ಕಡಿಮೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಅದು ಬಿಡುಗಡೆ ಆದ ನಂತರ ಇದಕ್ಕೆ ಒಂದು ಏನ್ ಮಾಡಿದ್ದಾರೆ ಅನ್ನೋಂಥದ್ದು ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಪ್ರಯಾಣಿಕರಿಗೆ ದರ ಭಾರದ ಹೊರೆ ನಿಶ್ಚಿತ. ಮೂಗಿಗೆ ತುಪ್ಪ ಸವರಿದ್ದಾರೆ ನಮ್ಮ ಮೆಟ್ರೋದವರು. ದರ ಇಳಿಸಿದಂತೆ ತೋರಿಸಿದ್ದಾರೆ, ಆದರೆ BMRC ನಿಜಕ್ಕೂ ದರ ಕಡಿಮೆ ಮಾಡ್ತಿದೆ ಅನ್ನುವಂತಹ ಪ್ರಶ್ನೆ. ಮಧ್ಯಪ್ರವೇಶ ಮಾಡ್ತವ ಹಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗ ಅನ್ನುವಂಥದ್ದು ಪ್ರಶ್ನೆ. ಜಸ್ಟ್ ದರ ಇಳಿಸಿದೀವಿ ಅಂತ ತೋರಿಸಿದ್ದಾರೆ, ಆದರೆ ಅಸಲಿಗೆ ಯಾವುದೂ ಕೂಡ ಇಲ್ಲಿ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ನಿಚ್ಚಳವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಮೆಟ್ರೋ ಅವರು ಮೂಗಿಗೆ ತುಪ್ಪ ಸವರಿದ್ರ ಸದ್ಯಕ್ಕಿರುವಂತಹ ಒತ್ತಡದಿಂದ ಪಾರಾದರೆ ಸಾಕು ಅನ್ನೋ ರೀತಿಯಲ್ಲಿ ಈ ರೀತಿ ನಡ್ಕೊಂಡ್ರೆ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೇಳ್ತಿದ್ದಾರೆ ಮೆಟ್ರೋ ನಿಯಮಗಳ ಪ್ರಕಾರ ನಡೀತಾ ಇದೆ. ದರ ಏರಿಕೆ ಮಾಡಿದರೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಸರ್ಕಾರದ ಸಬ್ಸಿಡಿ ಬಳಿಕವೂ ಕೂಡ ನಷ್ಟ ಆದರೆ ನಮಗೆ ಸಮಸ್ಯೆ ಆಗುತ್ತೆ. ಸ್ಟೇಜ್ ಟು ಸ್ಟೇಜ್ ಏನಿದೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ, ಅದನ್ನು ಕಡಿಮೆ ಮಾಡ್ತೀವಿ, ದುಪ್ಪಟ್ಟಾಗಿರೋದನ್ನು ಗಮನಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನೀವು ಯಾವ ವಿಚಾರಕ್ಕೆ ದರ ಏರಿಕೆ ಮಾಡಿದಿರಿ ಅನ್ನೋದು ಒಂದು ಕಡೆ ಆದರೆ, ದರ ಇಳಿಕೆ ಮಾಡಿದ್ದೀರಿ ಅಂತಂದರೆ ಅದು ಎಲ್ಲಿ ಮತ್ತು ಎಷ್ಟು? ಈ ರೀತಿಯ ಪ್ರಶ್ನೆಗೆ ಜನಸಾಮಾನ್ಯರಲ್ಲಿ ಕೂಡ್ತಾ ಇದೆ. 46% ಅನ್ನೋದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆ 46% ನೀವು ಇಳಿಕೆ ಮಾಡಿದ್ದೀವಿ, ಇಲ್ಲ ನಾಳೆಯಿಂದ 15% ತಗೋತೀವಿ ಅಥವಾ 20% ತಗೋತೀವಿ ಅಂತ ಅನೌನ್ಸ್ ಮಾಡಿದರೆ ಅದೊಂದು ಲೆಕ್ಕಾಚಾರ, ಒಂದು ಕ್ಲಾರಿಟಿ ಸಿಗುತ್ತೆ. ನೀವು 90 ರೂಪಾಯಿನೂ ಕಡಿಮೆ ಮಾಡಲ್ಲ, 46%ನೂ ಕಡಿಮೆ ಮಾಡಲ್ಲ, ಸ್ಟೇಜ್ ಟು ಸ್ಟೇಜ್ ಪರಿಶೀಲನೆ ಮಾಡ್ತೀವಿ ಅಂತಂದ್ರೆ ಇದ್ಯಾವ ಲೆಕ್ಕ?
ಎಸ್ ವಿಜಯ್, ನಾವು ಗಮನಿಸ್ತಾ ಇದ್ದೀವಿ ಈಗ ಈ ವಿಚಾರವನ್ನ ಕೇಂದ್ರ ಸರ್ಕಾರ ಯಾವ ರೀತಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಮೆಟ್ರೋ ಸುಮ್ಮನೆ ಈಗ ನಾವು ರೇಟ್ ಕಡಿಮೆ ಮಾಡಿದೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದೆ, ಆದರೆ ಎಕ್ಸಾಕ್ಟ್ಲಿ ಹೇಗೆ ಕಡಿಮೆ ಮಾಡ್ತೀವಿ ಆ ಕ್ಯಾಲ್ಕುಲೇಷನ್ ಬಗ್ಗೆ ಎಲ್ಲಿಯೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಈ ಬಗ್ಗೆ ಹೇಗೆ ಅಂತ ಶ್ರೀಪಾದ್, BMRCL MD ಏನು ಮಹೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನ ನಾವು ಅನಲೈಸ್ ಮಾಡೋದಾದ್ರೆ ಕೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಏನ್ ಕಾರಣ ಆಗಿದೆ ಮೆಟ್ರೋ ದರ ಅದು ಕಡಿಮೆ ಮಾಡುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಅವ್ರು ಬಹಳ ಸ್ಪಷ್ಟ ಮೊದಲೇ ಹೇಳಿದ್ರು, ಒಂದು BMRCL ಲಾಸ್ ಸಂಬಂಧಪಟ್ಟಂತೆ ಮಾತಾಡಿದ್ರು, ಅದರ ಜೊತೆಗೆ ದರ ಏರಿಕೆ ನಾವು ಎಲ್ಲ ಸಮಿತಿ ಸೇರಿ ಚರ್ಚೆ ಮಾಡಿರುವಂತ ಹೇಳುವ ಮೂಲಕ ದರ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸಾರ್ವಜನಿಕ ಆಕ್ರೋಶ ಹೆಚ್ಚಾಗ್ತಾರ ಅಂತ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಿರುವಂತದ್ದು, ಅದು ಸ್ಟೇಜ್ ಟು ಸ್ಟೇಜ್ ಏನಿದೆ ಅದರಲ್ಲಿ ಒಂದಷ್ಟು ದುಪ್ಪಟ್ಟಾಗಿರುವಂತ ಅದು ಕಡಿಮೆ ಮಾಡ್ತೀನಿ ಅಂತ. ಅಂದ್ರೆ ಇದು ಮೂಗಿಗೆ ತುಪ್ಪ ಸವರುವಂತದ್ದಲ್ಲ, ಮೊಣಕೈಗೆ ತುಪ್ಪ ಸವರುವಂತ ಕೆಲಸ ಆಗಿರುವಂತದ್ದು ಅಥವಾ ನೆತ್ತಿಗೆ ತುಪ್ಪ ಸವರುವಂತ ಕೆಲಸ ಆಗಿರುವಂತದ್ದು. ಅಂದ್ರೆ ಸಾರ್ವಜನಿಕರಿಗೆ ಅದರ ಸ್ವಲ್ಪನೂ ಕೂಡ ಏನು ಲಾಭ ಆಗದೇ ರೀತಿಯಲ್ಲಿ ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಖಂಡಿತ ಅವ್ರು ಇಷ್ಟು ಹೇಳ್ಬೇಕಾಯ್ತು, 46% ಆಗಿದೆ ಅಥವಾ ಇಷ್ಟು ಪರ್ಸೆಂಟೇಜ್ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು, ಅದನ್ನು ಹೇಳಿಲ್ಲ. ಜೊತೆಗೆ ಸ್ಟೇಜ್ ಟು ಸ್ಟೇಜ್ ಎಷ್ಟು ಕಡಿಮೆ ಮಾಡ್ತೀವಿ ಅದನ್ನು ಕೂಡ ಹೇಳಿಲ್ಲ. ಇದು ಈ ಹಿನ್ನೆಲೆಯಲ್ಲಿ ಒಂದ್ ರೀತಿಯ ಸಾರ್ವಜನಿಕರ ಆಕ್ರೋಶವನ್ನ ಏನು ಮಾತಿನ ಮೂಲಕ ತಣಿಸುವಂತ ಯತ್ನ ಆಗ್ತಾ ಇದೆ ಹೊರತು ಸ್ಪಷ್ಟ ನಿರ್ದಿಷ್ಟವಾಗಿ ಹೇಳಿಲ್ಲ. ಇವರ ಪತ್ರಿಕಾಗೋಷ್ಠಿಯ ಸಾರಾಂಶವನ್ನ ಅಥವಾ ಓವರ್ ಆಲ್ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಮೆಟ್ರೋ ದರವನ್ನ ಕಡಿಮೆ ಮಾಡುವಂತಹ ಸಾಧ್ಯತೆ ಅಥವಾ ಲಕ್ಷಣ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ನೋಡ್ಬೇಕು, ಈಗ ಹೊಸ ಪಟ್ಟಿ ಅಂತಂದ್ರೆ ಏನು ಕಡಿಮೆ ಮಾಡಿ ಹೊಸ ಪಟ್ಟಿ ಅಂತ ಹೇಳ್ತಾ ಇಲ್ಲ, ಸ್ಟೇಜ್ ಟು ಸ್ಟೇಜ್ ಏನು ಡಬಲ್ ಆಗಿದೆ ಅದನ್ನೇ ಒಂದಷ್ಟು ಕಡಿಮೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಅದು ಬಿಡುಗಡೆ ಆದ ನಂತರ ಇದಕ್ಕೆ ಒಂದು ಏನ್ ಮಾಡಿದ್ದಾರೆ ಅನ್ನೋಂಥದ್ದು ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಪ್ರಯಾಣಿಕರಿಗೆ ದರ ಭಾರದ ಹೊರೆ ನಿಶ್ಚಿತ, ಮೂಗಿಗೆ ತುಪ್ಪ ಸವರಿದ್ದಾರೆ ನಮ್ಮ ಮೆಟ್ರೋದವರು, ದರ ಇಳಿಸಿದಂತೆ ತೋರಿಸಿದ್ದಾರೆ. ಆದರೆ BMRCL ನಿಜಕ್ಕೂ ದರ ಕಡಿಮೆ ಮಾಡ್ತಿದೆ ಅನ್ನುವಂತಹ ಪ್ರಶ್ನೆ, ಮಧ್ಯಪ್ರವೇಶ ಮಾಡ್ತವ ಹಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗ ಅನ್ನುವಂಥದ್ದು ಪ್ರಶ್ನೆ. ಜಸ್ಟ್ ದರ ಇಳಿಸಿದೀವಿ ಅಂತ ತೋರಿಸಿದ್ದಾರೆ, ಆದರೆ ಅಸಲಿಗೆ ಯಾವುದೂ ಕೂಡ ಇಲ್ಲಿ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ನಿಚ್ಚಳವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಮೆಟ್ರೋ ಅವರು ಮೂಗಿಗೆ ತುಪ್ಪ ಸವರಿದ್ರ ಸದ್ಯಕ್ಕಿರುವಂತಹ ಒತ್ತಡದಿಂದ ಪಾರಾದ್ರೆ ಸಾಕು ಅನ್ನೋ ರೀತಿಯಲ್ಲಿ ಈ ರೀತಿ ನಡ್ಕೊಂಡ್ರೆ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೇಳ್ತಿದ್ದಾರೆ ಮೆಟ್ರೋ ನಿಯಮಗಳ ಪ್ರಕಾರ ನಡೀತಾ ಇದೆ, ದರ ಏರಿಕೆ ಮಾಡಿದರೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಸರ್ಕಾರದ ಸಬ್ಸಿಡಿ ಬಳಿಕವೂ ಕೂಡ ನಷ್ಟ ಆದರೆ ನಮಗೆ ಸಮಸ್ಯೆ ಆಗುತ್ತೆ, ಸ್ಟೇಜ್ ಟು ಸ್ಟೇಜ್ ಏನಿದೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ, ಅದನ್ನು ಕಡಿಮೆ ಮಾಡ್ತೀವಿ, ದುಪ್ಪಟ್ಟಾಗಿರೋದನ್ನು ಗಮನಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನೀವು ಯಾವ ವಿಚಾರಕ್ಕೆ ದರ ಏರಿಕೆ ಮಾಡಿದಿರಿ ಅನ್ನೋದು ಒಂದು ಕಡೆ ಆದರೆ, ದರ ಇಳಿಕೆ ಮಾಡಿದ್ದೀರಿ ಅಂತಂದರೆ ಅದು ಎಲ್ಲಿ ಮತ್ತು ಎಷ್ಟು, ಈ ರೀತಿಯ ಪ್ರಶ್ನೆಗೆ ಜನಸಾಮಾನ್ಯರಲ್ಲಿ ಕೂಡ್ತಾ ಇದೆ. 46% ಅನ್ನೋದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆ 46% ನೀವು ಇಳಿಕೆ ಮಾಡಿದ್ದೀವಿ, ಇಲ್ಲ ನಾಳೆಯಿಂದ 15% ತಗೋತೀವಿ ಅಥವಾ 20% ತಗೋತೀವಿ ಅಂತ ಅನೌನ್ಸ್ ಮಾಡಿದರೆ ಅದು ಒಂದು ಲೆಕ್ಕಾಚಾರ, ಒಂದು ಕ್ಲಾರಿಟಿ ಸಿಗುತ್ತೆ. ನೀವು 90 ರೂಪಾಯಿನೂ ಕಡಿಮೆ ಮಾಡಲ್ಲ, 46%ನೂ ಕಡಿಮೆ ಮಾಡಲ್ಲ, ಸ್ಟೇಜ್ ಟು ಸ್ಟೇಜ್ ಪರಿಶೀಲನೆ ಮಾಡ್ತೀವಿ ಅಂತಂದ್ರೆ ಇದ್ಯಾವ ಲೆಕ್ಕ? ಎಸ್ ವಿಜಯ್, ನಾವು ಗಮನಿಸ್ತಾ ಇದ್ದೀವಿ ಈಗ ಈ ವಿಚಾರವನ್ನ ಕೇಂದ್ರ ಸರ್ಕಾರ ಯಾವ ರೀತಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಮೆಟ್ರೋ ಸುಮ್ಮನೆ ಈಗ ನಾವು ರೇಟ್ ಕಡಿಮೆ ಮಾಡಿದೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದೆ, ಆದರೆ ಎಕ್ಸಾಕ್ಟ್ಲಿ ಹೇಗೆ ಕಡಿಮೆ ಮಾಡ್ತೀವಿ ಆ ಕ್ಯಾಲ್ಕುಲೇಷನ್ ಬಗ್ಗೆ ಎಲ್ಲಿಯೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಈ ಬಗ್ಗೆ ಹೇಗೆ ಅಂತ ಶ್ರೀಪಾದ್, BMRCL MD ಏನು ಮಹೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನ ನಾವು ಅನಲೈಸ್ ಮಾಡೋದಾದ್ರೆ ಕೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಏನ್ ಕಾರಣ ಆಗಿದೆ ಮೆಟ್ರೋ ದರ ಅದು ಕಡಿಮೆ ಮಾಡುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಅವ್ರು ಬಹಳ ಸ್ಪಷ್ಟ ಮೊದಲೇ ಹೇಳಿದ್ರು, ಒಂದು BMRCL ಲಾಸ್ ಸಂಬಂಧಪಟ್ಟಂತೆ ಮಾತಾಡಿದ್ರು, ಅದರ ಜೊತೆಗೆ ದರ ಏರಿಕೆ ನಾವು ಎಲ್ಲ ಸಮಿತಿ ಸೇರಿ ಚರ್ಚೆ ಮಾಡಿರುವಂತ ಹೇಳುವ ಮೂಲಕ ದರ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸಾರ್ವಜನಿಕ ಆಕ್ರೋಶ ಹೆಚ್ಚಾಗ್ತಾರ ಅಂತ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಿರುವಂತದ್ದು, ಅದು ಸ್ಟೇಜ್ ಟು ಸ್ಟೇಜ್ ಏನಿದೆ ಅದರಲ್ಲಿ ಒಂದಷ್ಟು ದುಪ್ಪಟ್ಟಾಗಿರುವಂತ ಅದು ಕಡಿಮೆ ಮಾಡ್ತೀನಿ ಅಂತ. ಅಂದ್ರೆ ಇದು ಮೂಗಿಗೆ ತುಪ್ಪ ಸವರುವಂತದ್ದಲ್ಲ, ಮೊಣಕೈಗೆ ತುಪ್ಪ ಸವರುವಂತ ಕೆಲಸ ಆಗಿರುವಂತದ್ದು ಅಥವಾ ನೆತ್ತಿಗೆ ತುಪ್ಪ ಸವರುವಂತ ಕೆಲಸ ಆಗಿರುವಂತದ್ದು. ಅಂದ್ರೆ ಸಾರ್ವಜನಿಕರಿಗೆ ಅದರ ಸ್ವಲ್ಪನೂ ಕೂಡ ಏನು ಲಾಭ ಆಗದೇ ರೀತಿಯಲ್ಲಿ ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಖಂಡಿತ ಅವ್ರು ಇಷ್ಟು ಹೇಳ್ಬೇಕಾಯ್ತು, 46% ಆಗಿದೆ ಅಥವಾ ಇಷ್ಟು ಪರ್ಸೆಂಟೇಜ್ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು, ಅದನ್ನು ಹೇಳಿಲ್ಲ. ಜೊತೆಗೆ ಸ್ಟೇಜ್ ಟು ಸ್ಟೇಜ್ ಎಷ್ಟು ಕಡಿಮೆ ಮಾಡ್ತೀವಿ ಅದನ್ನು ಕೂಡ ಹೇಳಿಲ್ಲ. ಇದು ಈ ಹಿನ್ನೆಲೆಯಲ್ಲಿ ಒಂದ್ ರೀತಿಯ ಸಾರ್ವಜನಿಕರ ಆಕ್ರೋಶವನ್ನ ಏನು ಮಾತಿನ ಮೂಲಕ ತಣಿಸುವಂತ ಯತ್ನ ಆಗ್ತಾ ಇದೆ ಹೊರತು ಸ್ಪಷ್ಟ ನಿರ್ದಿಷ್ಟವಾಗಿ ಹೇಳಿಲ್ಲ.
ಇವರ ಗೋಷ್ಠಿಯ ಸಾರಾಂಶವನ್ನು ಅಥವಾ ಓವರ್ ಆಲ್ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಮೆಟ್ರೋ ದರವನ್ನ ಕಡಿಮೆ ಮಾಡುವಂತಹ ಸಾಧ್ಯತೆ ಅಥವಾ ಲಕ್ಷಣ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ನೋಡ್ಬೇಕು ಈಗ ಹೊಸ ಪಟ್ಟಿ ಅಂತಂದ್ರೆ ಏನು ಕಡಿಮೆ ಮಾಡಿ ಹೊಸ ಪಟ್ಟಿ ಅಂತ ಹೇಳ್ತಾ ಇಲ್ಲ, ಸ್ಟೇಜ್ ಟು ಸ್ಟೇಜ್ ಏನು ಡಬಲ್ ಆಗಿದೆ, ಅದನ್ನೇ ಒಂದಷ್ಟು ಕಡಿಮೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಅದು ಬಿಡುಗಡೆ ಆದ ನಂತರ ಇದಕ್ಕೆ ಒಂದು ಏನ್ ಮಾಡಿದ್ದಾರೆ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.